ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಅತ್ತೆ ಸೊಸೆ ಸಂಬಂಧ ಹೀಗಿದ್ದರೆ ಖಂಡಿತ ಮನೆಯಲ್ಲಿ ಜಗಳ ನಡೆಯಲ್ಲ. ನಿಜನಾ? ಆದರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಅರ್ಥವಾಗುತ್ತೆ. ಅತ್ತೆ ಸೊಸೆ ನಡುವಿನ ಬಾಂಧವ್ಯವನ್ನು ಉತ್ತಮಪಡಿಸಲು 10 ವಿಧಾನಗಳು ಅಳವಡಿಸಿ. ವಿವಾಹಿತ ಮಹಿಳೆಯರಿಗೆ ಹೊಸತಾಗಿ ಮದುವೆಯಾದ ಸಂದರ್ಭದಲ್ಲಿ ತಾವು ಅತ್ತೆಯ ಜೊತೆಗೆ ಹೇಗೆ ಹೊಂದಾಣಿಕೆ ಮಾಡಿಕೊಳ್ಳುವುದು ಎನ್ನುವ ಚಿಂತೆಯೂ ಇದ್ದೇ ಇರುವುದು. ಸೊಸೆ ಎಷ್ಟೇ ಹೊಂದಿಕೊಂಡರೂ ಕೆಲವು ಅತ್ತೆಯರು ಮೊಸರಿನಲ್ಲಿ ಕೂಡ ಕಲ್ಲು ಹುಡುಕುವ ಕೆಲಸ ಮಾಡುವವರು. ಆದರೆ ಇನ್ನುವ ಕೆಲವರು ಸೊಸೆಯ ಜೊತೆಗೆ ಒಳ್ಳೆಯ ರೀತಿಯಿಂದ ಜೀವನ ನಡೆಸುವವರು. ಶೇಕಡ 60ರಷ್ಟು ವಿವಾಹ ಸಂಬಂಧದಲ್ಲಿ ಅತ್ತೆ ಮತ್ತು ಸೊಸೆಯ ನಡುವಿನ ಸಮಸ್ಯೆಯೂ ಇದ್ದೇ ಇರುವುದು ಎಂದು ಅಧ್ಯಯನಗಳು ಹೇಳಿವೆ. ಹೀಗಾಗಿ ಸೊಸೆಯವರು ಧನಾತ್ಮಕವಾಗಿದ್ದುಕೊಂಡು ಹಿರಿಯರ ಮಹಿಳೆಯರನ್ನು ಗೌರವಿಸಲು ಕಲಿಯಬೇಕಾಗಿದೆ. ಧನಾತ್ಮಕ ನಡವಳಿಕೆಯ ವಿವಾಹವಾದ ಆರಂಭದಲ್ಲಿ ಸೊಸೆಯ ಜವಾಬ್ದಾರಿಯು ಹೇಗೆ ಹೊಸತಾಗಿರುವುದು, ಅದೇ ರೀತಿಯಾಗಿ ಅತ್ತೆ ಕೂಡ ತನ್ನ ಜವಾಬ್ದಾರಿಯು ಹೊಸತು. ಹೀಗಾಗಿ ಧನಾತ್ಮಕವಾಗಿ ಆಕೆಯೊಂದಿಗೆ ವ್ಯವಹರಿಸಿ. ಅವರು ಅತ್ತೆಯ ಪಾತ್ರದಲ್ಲಿ ಹೊಂದಿಕೊಳ್ಳಲು ಪ್ರಯತ್ನಿಸುವವರು. ಸಮಾನತೆ. ನಿಮ್ಮ ಅತ್ತೆ ಹಾಗೂ ತಾಯಿಯನ್ನು ಒಂದೇ ರೀತಿಯಿಂದ ನೋಡಲು ಪ್ರಯತ್ನಿಸಿ. ತಾಯಿಗೆ ನೀವು ಹುಟ್ಟುಹಬ್ಬಕ್ಕೆ ಉಡುಗೊರೆ ನೀಡುತ್ತಿದ್ದರೆ ಅದೇ ರೀತಿಯಾಗಿ ಅತ್ತೆಗೆ ಕೂಡ ನೀಡಿ. ಸೂಕ್ಷ್ಮತೆ. ಮಗನಿಗಾಗಿ ಜೀವನವನ್ನೇ ಮುಡಿಪಾಗಿಟ್ಟಿರುವಂತಹ ತಾಯಿಯು ಆತನ ಜೀವನದಲ್ಲಿ ಬೇರೆಯವರ ಪ್ರಮುಖ ಆಕರ್ಷಣೆಯಾದ ವೇಳೆ ಸೂಕ್ಷ್ಮತೆಯ ಬರುವುದು. ಆದರೆ ತಾಯಿಯು ಯಾವತ್ತಿಗೂ ಸೊಸೆಯನ್ನು ಸ್ಪರ್ಧಿ ಎಂದು ಪರಿಗಣಿಸಿರಲಿಲ್ಲ. ಕೆಲವರು ಹಾಗೆ ತಿಳಿಯಬಹುದು. ಒಬ್ಬನೇ ಮಗ ಇರುವ ಅಥವಾ ಒಂಟಿ ತಾಯಿಯೆಂದರೂ ಈ ರೀತಿಯಾಗಿ ವರ್ತಿಸಬಹುದು. ತಾಯಿಯ ಅಡುಗೆ ಮಗನಿಗೆ ಇಷ್ಟವಾಗಿದ್ದರೆ ಆಗ ನೀವು ನಿಮ್ಮ ಅಡುಗೆಗೆ ಇಷ್ಟವಾಗಬೇಕಾ ಎಂದು ಸ್ಪರ್ಧೆಗೆ ಇಳಿಯಡಿ. ಇದರಿಂದ ಆಕೆಗೆ ನೋವಾಗಬಹುದು. ಅತ್ತೆಯನ್ನು ಗೌರವದಿಂದ ನೋಡಿ. ಆಕೆಯ ವಯಸ್ಸಿಗೆ ಗೌರವ ಸೂಚಿಸಿ. ಆಕೆಯ ಜೀವನವು ತುಂಬ ಕಷ್ಟಗಳಿಂದ ಕೂಡಿರಬಹುದು. ಹೀಗಾಗಿ ನೀವು ಆಕೆಯ ಬಾಲ್ಯ, ಮದುವೆ, ಮಕ್ಕಳ ಪೋಷಣೆ ಎಲ್ಲದರ ಬಗ್ಗೆ ಕೇಳಿ. ಆಕೆಯ ನಿಮ್ಮೊಂದಿಗೆ ತನ್ನ ಜೀವನದ ಕ್ಷಣಗಳನ್ನು ಹಂಚಿಕೊಂಡು ವೇಳೆ ನಿಮ್ಮನ್ನು ಇಷ್ಟಪಡಲು ಆರಂಭಿಸುವಳು. ಇದರಿಂದ ನೀವಿಬ್ಬರ ಮಧ್ಯೆ ಒಳ್ಳೆಯ ಬಾಂಧವ್ಯ ಬೆಳೆಯುವುದು. ನಿರೀಕ್ಷೆ. ನೀವು ಹೊಸ ಕುಟುಂಬವನ್ನು ತಿಳಿಯಲು ಹೆಚ್ಚು ಸಮಯ ಬೇಕಾಗಬಹುದು. ಸೊಸೆಯನ್ನೇ ಎಲ್ಲ ಕುಟುಂಬಗಳು ತುಂಬ ಹೃದಯದಿಂದ ಸ್ವಾಗತ ಮಾಡುತ್ತೇವೆ. ನಿಮಗೆ ಹೇಗೆ ಸ್ವಾಗತ ಸಿಗದೆ ಇದ್ದರೆ ಅದರಿಂದ ಬೇಜಾರು ಮಾಡಿಕೊಳ್ಳಬೇಡಿ. ನಿಮ್ಮನ್ನು ತಿಳಿಯಲು ಅವರಿಗೆ ಸಮಯ ನೀಡಿ, ಗಮನ ನೀಡಿ. ಅತ್ತೆಯು ಮನೆಯಲ್ಲಿ ಇರುವ ಸಂದರ್ಭದಲ್ಲಿ ನೀವು ಆಕೆಯ ಕಡೆಗೆ ಗಮನ ಹರಿಸಿ. ಆಕೆಯ ಜೊತೆಗೆ ಕುಳಿತುಕೊಂಡು ಮಾತನಾಡಿ. ಅಡುಗೆ ಮಾಡಲು ಆಕೆ ನಿಮಗೆ ನೇರವಾಗುತ್ತಿದ್ದರೆ ಆಗ ನೀವು ಅದನ್ನು ಸ್ವೀಕರಿಸಿ. ಇದರಿಂದ ಇಬ್ಬರ ನಡುವಿನ ಬಾಂಧವ್ಯವು ಉತ್ತಮವಾಗುವುದು. ಮಾಹಿತಿ. ಅತ್ತೆಗೆ ಯಾವಾಗಲೂ ಮಾಹಿತಿ ನೀಡುತ್ತೀರಿ. ನೀವು ಆಕೆಗೆ ಕರೆ ಮಾಡಿ ಕೆಲವೊಂದು ಕಾರ್ಯಕ್ರಮಗಳನ್ನು ಬಗ್ಗೆ ತಿಳಿಸಿ. ಮಕ್ಕಳಿದ್ದರೆ ಆಗ ಅವರ ಫೋಟೋಗಳನ್ನು ಅತ್ತೆಗೆ ಕಳುಹಿಸಿಕೊಡಿ. ಇದನ್ನು ಅವರು ಇಷ್ಟಪಡುವವರು. ಅತ್ತೆಯಲ್ಲಿ ಒಳ್ಳೆಯ ಅನುಭವವಿದ್ದು ಅವರ ಸಲಹೆ ಪಡೆಯಲು ಹಿಂಜರಿಯಬೇಡಿ. ನೀವು ಆಕೆಯ ಸಲಹೆ ಒಪ್ಪದೇ ಇರಬಹುದು ಮತ್ತು ಅದನ್ನು ಪಾಲಿಸದೇ ಇರಬಹುದು. ಆದರೆ ನೀವು ಇದನ್ನು ಕೇಳಿ ಆಕೆಗೆ ಗೌರವ ನೀಡದ ಹಾಗೆ ಆಗುವುದು. ನೀವು ಇದನ್ನು ಯಾವತ್ತಿಗೂ ವೈಯಕ್ತಿಕ ದಾಳಿ ಎಂದು ಪರಿಗಣಿಸ ಹೋಗಬೇಡಿ. ಮಕ್ಕಳು ಆರೈಕೆ ಮಾಡಲು ಅತ್ತೆಗೆ ಅವಕಾಶ ನೀಡಿ. ಅವರಿಗೆ ಮೊಮ್ಮಕ್ಕಳು ಎಂದರೆ ತಮ್ಮ ಮಕ್ಕಳು ಇದ್ದ ಹಾಗೆ. ಆಕೆ ಚಾಕ್ಲೇಟ್ ಇತ್ಯಾದಿಗಳನ್ನು ನೀಡಿದರೆ ಅದಕ್ಕೆ ನೀವು ಅಡ್ಡಿ ಮಾಡಬೇಡಿ. ಸಂವಹನ. ಯಾವುದೇ ವಿಚಾರವನ್ನು ಕುಟುಂಬದೊಂದಿಗೆ ಮಾತನಾಡಿ. ನಿಮ್ಮ ಮನಸ್ಸಿಗೆ ಏನಾದರೂ ನೋವಾಗಿದ್ದು ಅದು ಮನಸ್ಸಿನಲ್ಲಿ ಕುದಿಯುತ್ತಿದ್ದರೆ ಅದನ್ನು ಕುಟುಂಬದವರ ಜೊತೆಗೆ ಮಾತನಾಡಿ. ಪತಿ ಹಾಗೂ ಅತ್ತೆಯ ಜೊತೆಗೆ ನೀವು ಚರ್ಚೆ ಮಾಡಿ. ಫ್ರೆಂಡ್ಸ್, ಹೇಗಿದೆ ಸ್ಟೋರಿ? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.